ಇಂದು ನಾವು ಸೌರಮಂಡಲದ ಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೂರ್ಯನ ಸುತ್ತ ಸಂಚರಿಸುವ ಈ ಗ್ರಹಗಳು ನಮ್ಮ ಬ್ರಹ್ಮಾಂಡದ ಅದ್ಭುತವನ್ನ ನಮಗೆ ತೋರಿಸ್ತವೆ. ಇದು ಸೂರ್ಯ. ಸೂರ್ಯನು ನಮ್ಮ ಸೌರಮಂಡಲದ ಕೇಂದ್ರವಾಗಿದೆ. ಅದರ ಬಲವಾದ ಗುರುತ್ವಾಕರ್ಷಣ ಶಕ್ತಿಯಿಂದ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ತಮ್ಮ ತಮ್ಮ ಕಕ್ಷೆಯಲ್ಲಿ ಸಂಚರಿಸುತ್ತಿವೆ. ಇದು ಬುಧ ಗ್ರಹ. ಬುಧನು ಸೂರ್ಯನಿಗೆ ಅತಿ ಸಮೀಪದಲ್ಲಿರುವ ಗ್ರಹವಾಗಿದೆ. ಇದು ತನ್ನ ಅಕ್ಷದ ಮೇಲೆ ನಿಧಾನವಾಗಿ ತಿರುಗುತ್ತಾ ಇರುತ್ತದೆ. ಹಾಗೆ ಇದು ಶುಕ್ರ ಗ್ರಹ. ಶುಕ್ರನು ಭೂಮಿಯ ಸಹೋದರ ಗ್ರಹ ಎಂದು ಕರೆಯಲ್ಪಡುತ್ತದೆ. ಇದಕ್ಕೆ ದಟ್ಟವಾದ ವಾತಾವರಣವಿದ್ದು ಇಲ್ಲಿ ತೀವ್ರ ಉಷ್ಣವಿದೆ. ಇದು ಭೂಮಿ. ಭೂಮಿ ತನ್ನ ಅಕ್ಷದ ಮೇಲೆ ತಿರುಗುತ್ತಾ ಇದ್ದು ಹಗಲು ಮತ್ತು ರಾತ್ರಿ ಉಂಟಾಗಲು ಕಾರಣವಾಗುತ್ತದೆ. ಇದು ಗುರು ಗ್ರಹ. ಗುರು ಸೌರಮಂಡಲದ ಅತಿ ದೊಡ್ಡ ಗ್ರಹವಾಗಿದೆ. ಇದು ಅನಿಲಗಳಿಂದ ಕೂಡಿದ ಗ್ರಹ. ಇದು ಶನಿ ಗ್ರಹ. ಶನಿ ತನ್ನ ಸುಂದರವಾದ ವಲಯಗಳಿಂದ ಪ್ರಸಿದ್ಧವಾಗಿದೆ. ಇದು ಅನಿಲಗಳಿಂದ ಕೂಡಿದ ದೊಡ್ಡ ಗ್ರಹವಾಗಿದೆ. ಇದು ಯುರೇನಸ್ ಗ್ರಹ. ಯುರೇನಸ್ ತನ್ನ ಬದಿಯಲ್ಲಿ ತಿರುಗುವ ವಿಶಿಷ್ಟ ಗ್ರಹವಾಗಿದೆ. ಇದು ಹಿಮಗ್ರಹವಾಗಿದ್ದು ಬಹಳ ತಣ್ಣನೆಯ ತಾಪಮಾನ ಹೊಂದಿದೆ. ಇದು ನೆಪ್ಟ್ಯೂನ್ ಗ್ರಹ. ನೆಪ್ಟ್ಯೂನ್ ಸೌರಮಂಡಲದ ಅತಿ ದೂರದ ಗ್ರಹವಾಗಿದೆ. ಇದು ಹಿಮಗ್ರಹವಾಗಿದ್ದು ಇಲ್ಲಿ ತೀವ್ರ ಚಳಿ ಇರುತ್ತದೆ.